ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಬನ್ನಿ ಬನ್ನಿ ನೋಡಿ, ನಾನು ಇವತ್ತೆಲ್ಲ ಹೋಗಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನೋಡಿ ತಿರುಗಾಡಕ್ಕೆ ಹೋಗಿದ್ದೀನಿ ನೋಡಿ. ಹ್ಯಾಪಿ ನ್ಯೂ ಇಯರ್ ದಿವಸ ಹೊರಗಡೆ ಹೋಗಿದ್ದೀವಿ, ಎಂಜಾಯ್ ಮಾಡಿಬರೋಣ ಅಂತ ಮಕ್ಳಿಗೆ ಕರ್ಕೊಂಡು ಹೋಗಿದ್ದೆ ನೋಡಿ. ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ವಿ. ಎಲ್ಲಿ ಹೋಗಿದ್ದೀವಿ ಅಂದ್ರೆ ತೋರಿಸ್ತೀನಿ ಬನ್ನಿ ನೋಡಿ. ಏನಿದೆ ಅಂತ ಗೊತ್ತಾಗಿತ್ತಾ? ಇಲ್ಲ, ನಮ್ಮ ಬಸವ ಕಲ್ಯಾಣ ತಾಲೂಕದಲ್ಲಿ ಅನುಭವ ಮಂಟಪ ಅಂತಿದೆ ನೋಡಿ. ಇಲ್ಲಿ ಹೋಗಿದ್ದೀನಿ ನೋಡಿ. ಅಲ್ಲಿ ನೋಡಿ ಶ್ರೀಶೈಲ ಮಲ್ಲಿಕಾರ್ಜುನ ಅವ್ರದ್ದು ಟೆಂಪಲ್ ಇದ್ದಿದ್ದಲ್ಲ, ಆ ಥರ ಇದೆ ನೋಡಿ. ಇಲ್ಲಿ ಲಿಂಗ ಇದೆ ನೋಡಿ, ಜ್ಯೋತಿರ್ಲಿಂಗ ಇದೆ. ಇಲ್ಲೆಲ್ಲ ಹೋಗಿದ್ದೀವಿ ನೋಡಿ. ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ದೀವಿ. ನಮ್ಮ ಫ್ಯಾಮಿಲಿ ಇದೆ ನೋಡಿ, ಎಲ್ಲ ಜನ ಇದ್ದಾರೆ ನೋಡಿ. ಇಲ್ಲಿ ನಮ್ಮ ನೆಗಣಿದಿರು ಸೊಸಿದಿರು ಮಕ್ಕಳು ಎಲ್ಲರೂ ಇದ್ದಾರೆ ಇದರಲ್ಲಿ. ಎಲ್ಲರ ಜೊತೆನೂ ಎಂಜಾಯ್ ಮಾಡೋಕ್ಕೆ ಹೋಗಿದ್ದೀವಿ ನೋಡಿ. ತುಂಬ ಚೆನ್ನಾಗಿದೆ ಅನುಭವ ಮಂಟಪ, ತುಂಬ ಸೂಪರಾಗಿದೆ ನೋಡಿ. ಎಲ್ಲರೂ ನೀವು ಬಂದು ಬಸವ ಕಲ್ಯಾಣಕ್ಕೆ ಬಂದರೆ ಬನ್ನಿ, ನೋಡಿ ಎಂಜಾಯ್ ಮಾಡಿ. ಇಲ್ಲಿ ನೋಡಿ, ಇವಾಗ ಏನೇನಿದೆ ಅಂತ ಹೇಳ್ತೀನಿ, ತೋರಿಸ್ತೀನಿ ನೋಡಿ. ಸೂಪರಾಗಿದೆ. ಇಲ್ಲಿ ನೋಡಿ, ಇವರು ಇಲ್ಲಿ ಅವ್ರ ಸ್ವಾಮಿಗಳು ಇರ್ತಾರೆ ನೋಡಿ, ಶರಣರು ಇರ್ತಾರೆ ನೋಡಿ. ಇವ್ರ ಹೆಸರು ಘನಲಿಂಗ ರುದ್ರಮುನಿ ಅಂತಿದೆ. ಇವರು ಅಲ್ಲೇ ಇರ್ತಾರೆ. ಅವರು ಶ್ರಾವಣ ಮಾಸದಲ್ಲಿ 1 ತಿಂಗಳ ಪ್ರವಚನ ಹೇಳ್ತಾರೆ ನೋಡಿ. ಇಲ್ಲಿ ನಾವು ಅವ್ರ ಹತ್ರ ಆಶೀರ್ವಚನ ತೊಗೊಂಡಿದ್ದೀವಿ. ಪ್ರಸಾದ ಕೊಟ್ಟರು, ಅವ್ರ ಹತ್ರ ಪ್ರಸಾದ ತೊಗೊಂಡು ಹಾಗೆ ತಿರುಗಾಡ್ತಾ ಹೊರಗಡೆ ಬಂದೀವಿ ನೋಡಿ. ಅವ್ರ ಹತ್ರ ಬುಕ್ಸ್ ಇದೆ. ಅವರಿಗೆಲ್ಲ ಅವಾರ್ಡ್ಸ್ ಏನೇನು ಕೊಟ್ಟಿದ್ದಾರೆ ಎಲ್ಲ ಇಟ್ಬಿಟ್ಟಿದ್ದಾರೆ ಇಲ್ಲಿ ಅನುಭವ ಮಂಟಪದಲ್ಲಿ. ತುಂಬ ಚೆನ್ನಾಗಿದೆ, ನೋಡೋಕ್ಕೂ 2 ಕಣ್ಣು ಸಾಕಾಗಲ್ಲ ನೋಡಿ, ಆ ಥರ ಇದೆ. ಅಲ್ಲಿ ನೋಡಿ, ಅನುಭವ ಮಂಟಪದಲ್ಲಿ ಕೆಳಗಡೆ ಇದೆ ಅಲ್ವಾ, ಅಲ್ಲಿ ಈ ಥರ ಒಂದು ಗವಿ ಇದೆ. ಈ ಗವಿಯಲ್ಲಿ ನೋಡಿ, ಈ ಥರ ಗವಿ ಇದೆ. ಗವಿಯಲ್ಲಿ ಮಹಾದೇವನ ಪಿಂಡ ಇದೆ. ಮಹಾದೇವನ ಪಿಂಡ ಸೂಪರಾಗಿದೆ ನೋಡಿ. ಬಂದು ನೋಡಿ, ಇಲ್ಲಿ ನೋಡಿ ನನ್ನ ಮಗಳು ಎಲ್ಲ ತಿರುಗಾಡ್ತಾ ಇದ್ದಾರೆ. ನನ್ನ ಸೊಸೆ ಮಗ ಎಲ್ಲ ಇದ್ದಾರೆ ನೋಡಿ. ನನ್ನ ಮಗಳು ಇವಳು ಸೊಸೆ ಇದ್ದಾಳೆ, ಅಂದರೆ ನಮ್ಮ ನೆಗಣಿದರು ಸೊಸೆದರಿದ್ದಾರೆ ನೋಡಿ. ಇವರೆಲ್ಲರೂ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಅವಳು ಮಗಳಿದ್ದಾಳೆ ನೋಡಿ. ಎಲ್ಲರೂ ಬಂದಿದ್ದೀವಿ. ಹ್ಯಾಪಿ ನ್ಯೂ ಇಯರ್ ದಿವಸ ತಿರುಗಾಡಕ್ಕಂತೆ ಬಂದಿದ್ದೀವಿ ನೋಡಿ. ತುಂಬ ಸೂಪರಾಗಿದೆ. ಇಲ್ಲಿ ಹಿಂದ್ಗಡೆ ಎಲ್ಲ ತುಂಬ ನೀರಿದೆ ನೋಡಿ. ಕೆರೆಯಲ್ಲಿ ಬೋಟಿಂಗ್ ಇರುತ್ತೆ, ಯಾವಾಗ ಬೋಟಿಂಗ್ ಮಾಡಿಸ್ತಾರೆ. ಸೂಪರಾಗಿರುತ್ತೆ ನೋಡಿ, ಚೆನ್ನಾಗಿದೆ. ನೀವು ಒಮ್ಮೆ ಬಸವ ಕಲ್ಯಾಣಕ್ಕೆ ಈ ಥರ ಬೀದರ್ ಡಿಸ್ಟ್ರಿಕ್ಟ್ ಬಂದರೆ ಬಸವ ಕಲ್ಯಾಣದಲ್ಲಿ ಬಂದು ನೋಡಿ. ಬಸವ ಕಲ್ಯಾಣದಲ್ಲಿ ಬಹಳ ಟೂರಿಸ್ಟ್ ಯಾತ್ರಿಗಳ ಪ್ರವಾಸಿ ಸ್ಥಳಗಳು ತುಂಬ ಇವೆ. ಇಲ್ಲಿ ಬಂದು ನೋಡ್ಬೋದು. ಇಲ್ಲಿ ಎಲ್ಲ ಸಾಧು ಸಂತರು ಶರಣರು ಎಲ್ಲರೂ ತುಂಬ ಜನ ಬಂದು ಹೋಗಿದ್ದಾರೆ. ಇಲ್ಲಿ ಬಸವಣ್ಣ ನೋಡಿ, ತುಂಬ ದೊಡ್ಡದಾಗಿದೆ ಪ್ಲೇಸ್ ಇದು. ಇಲ್ಲಿ ಎಲ್ಲ ಥರದ ಗಿಡಗಳಿವೆ, ಶಮೀಪತ್ರ ಗಿಡಗಳಿವೆ, ಬಿಲ್ವಪತ್ರೆ ಗಿಡಗಳು ಎಲ್ಲ ತುಂಬ ಹಚ್ಚಿದ್ದಾರೆ ನೋಡಿ. ಅವರು ಸ್ವಾಮಿ ಇದ್ದಾರಲ್ಲ, ಅವ್ರ ಸ್ವಾಮಿ ಇಲ್ಲೇ ಇರ್ತಾರೆ ನೋಡಿ. 1 ತಿಂಗಳ ಶ್ರಾವಣ ಮಾಸದಲ್ಲಿ ಪ್ರವಚನ ಮಾಡ್ತಾರೆ. ದಾಸೋಹ ಮತ್ತು ಅಕ್ಷರ ದಾಸೋಹ 2 ಇಟ್ಟಿದ್ದಾರೆ ನೋಡಿ. ಇಲ್ಲಿ ನೀರು ನೋಡಿ, ತುಂಬ ಚೆನ್ನಾಗಿದೆ ನೀರು. ನಮ್ಮ ಮಕ್ಕಳು ನೋಡಿ, ಈ ಥರ ಎಲ್ಲ ಇಲ್ಲಿ ಎಂಜಾಯ್ ಮಾಡ್ಕೋತಾ ಇದ್ದಾರೆ. ಅದು ಏನೋ ತಿನ್ನಕ್ಕೆ ತಂದಿದ್ದಾರೆ, ತಿಂತಾ ಇದ್ದಾರೆ ಮಕ್ಕಳು. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು. ಸುಮ್ಮನೆ ಬೋರ್ ಆಗಿತ್ತು, ಸ್ಕೂಲ್ ಹಾಲಿಡೇ ಇತ್ತವಲ್ಲ, ಹಾಗಾಗಿ ಸ್ಕೂಲ್ ಹಾಲಿಡೇ ಇದೆ, ಹೋಗೋಣ ನಡೀರಿ ಅಂತ ಕರ್ಕೊಂಡು ಬಂದಿದ್ದಾರೆ ನೋಡಿ. ಅದು ಏನೋ ತೊಗೊಂಡಿದ್ದಾರೆ, ಪಿಂಕ್ ಕಲರ್ ಇರುತ್ತಲ್ಲ, ತೊಗೊಂಡು ತಿಂತಾ ಇದ್ದಾರೆ ಮಕ್ಕಳು. ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ತಿರುಗಾಡ್ತಾ ಇದ್ದೀವಿ ನೋಡಿ. ಈ ಥರ ತೊಗೊಂಡು ಬಂದಿದ್ದಾರೆ, ಎಲ್ಲರೂ ತಿಂತಾ ಇದ್ದಾರೆ ನೋಡಿ. ಹೇಗಿದೆ ಇಲ್ಲಿ ನೋಡಿ. ಅಕ್ಷರ ದಾಸೋಹನೂ ಇದೆ, ಅನ್ನದಾಸೋಹ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಹುಗ್ಗಿ ಮಾಡಿದ್ದಾರೆ, ಹುಗ್ಗಿ ಅನ್ನ ಸಾರು ಕೊಟ್ಟಿದ್ದಾರೆ ನೋಡಿ. ಎಲ್ಲರೂ ಕೂತ್ಕೊಂಡು ಪ್ರಸಾದ ತೊಗೋತಾ ಇದ್ದೀವಿ. ಎಲ್ಲರೂ ಪ್ರಸಾದ ಸೇವನೆ ಮಾಡಿದ್ದೀವಿ ನೋಡಿ. ಈ ಥರ ಸೂಪರಾಗಿದೆ ನೋಡಿ. ಇದು ಈಗ ಇಲ್ಲಿ ಒಳಗಡೆ ಎಂಟ್ರಿ ಇದೆ ನೋಡಿ. ಇಲ್ಲಿ ಹೋಗ್ಬೇಕು ಇವಾಗ. ಇದು ಅನುಭವ ಮಂಟಪದ ಒಳಗಡೆ ಹೋಗಿ ಅಲ್ಲಿ ಹೋದ್ಮೇಲೆ ನೋಡಿ, ಇಲ್ಲೂ ನೋಡಿ ಒಂದು ಗ್ರಂಥಾಲಯ, ಪುಸ್ತಕಾಲಯ ಇದೆ. ಮತ್ತು ಶರಣರ ಅಲ್ಲಂಪ್ರಭು ಬಸವೇಶ್ವರ ಮತ್ತು ಅಕ್ಕ ಮಹಾದೇವಿ ಎಲ್ಲರೂ ಇಲ್ಲಿ ಬಂದು ಸಭೆ ಮಾಡ್ತಾಯಿದ್ರಂತೆ. ಪಾರ್ಲಿಮೆಂಟ್ ಈಗ ನಾವೆಲ್ಲ ಪಾರ್ಲಿಮೆಂಟ್ ಅಂತೀವಲ್ಲ ಈಗ, ಆ ಥರ ಇಲ್ಲೂ ಆವಾಗ ಮೊದಲಿನ ಟೈಮಲ್ಲಿ ಪಾರ್ಲಿಮೆಂಟ್ ಥರ ಮಾಡ್ತಾಯಿದ್ರಂತೆ. ಇಲ್ಲಿ ತುಂಬ ಗಿಡಗಳು ಹಚ್ಚಿಬಿಟ್ಟಿದ್ದಾರೆ, ಮಾವಿನ ಹಣ್ಣಿನ ಗಿಡಗಳು ಎಲ್ಲ ಹಚ್ಚಿಬಿಟ್ಟಿದ್ದಾರೆ ನೋಡಿ. ತುಂಬ ಸೂಪರಾಗಿದೆ ನೋಡಿ, ಚೆನ್ನಾಗಿದೆ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಹೋದರೆ ಬರಬೇಕು ಅನಿಸೋದಿಲ್ಲ, ಆ ಥರ ಇದೆ. ತುಂಬ ಪ್ಲೇಸ್ ದೊಡ್ಡದಿದೆ, ಜಾಗನೂ ತುಂಬ ಹಿಡಿದುಬಿಟ್ಟಿದ್ದಾರೆ. ಇಲ್ಲಿ ತುಂಬ ಇದೆ, ಜಾಗನೂ ತುಂಬ ಸೂಪರಾಗಿದೆ. ಇಲ್ಲಿ ನೋಡಿ, ಫ್ಲ್ಯಾಗ್ ಹೋಸ್ಟಿಂಗ್ ಮಾಡ್ತಾರೆ. ಫ್ಲ್ಯಾಗ್ ಹೋಸ್ಟಿಂಗ್ ಸ್ಥಳ ಇದೆ ಇದು. ಈಗ ಗೌರ್ಮೆಂಟ್ ಇದ್ರ ದಿವಸ ಎಲ್ಲ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡ್ತಾರೆ ಈ ಜಾಗದಲ್ಲಿ. ಇಲ್ಲಿ ನೋಡಿ, ಇದು ಅನುಭವ ಮಂಟಪ ಇದೆಲ್ಲ ಒಳಗಡೆ. ಇಲ್ಲಿ ಹೋಗಬೇಕು. ಇಲ್ಲಿ ಇದು ಹಳೆಯ ಅನುಭವ ಮಂಟಪ ಇದು. ಇಲ್ಲಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಇಲ್ಲೇ ಎಲ್ಲ ಸಭೆಗಳು ನಡೆಸ್ತಾಯಿದ್ರು ಬಸವಣ್ಣನವರು. ಇಲ್ಲೇ ಎಲ್ಲ ಸಭೆಗಳು ನಡೆಸ್ತಾಯಿದ್ರಂತೆ. ಹಾಗಾಗಿ ಇಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಒಳಗಡೆ ಎಂಟ್ರಿ ಇದೆ ನೋಡಿ. ಒಳಗಡೆ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಒಳಗಡೆ ಎಲ್ಲ ಶರಣರೆಲ್ಲ ಕಾಣಿಸ್ತಾ ಇದ್ದಾರೆ ನೋಡಿ. ಕಾಣಿಸ್ತಾರೆ ಇಲ್ಲಿ. ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲ ಶರಣ ಸಂತರು ಶರಣರೆಲ್ಲ ಇಲ್ಲೇ ಇದ್ದಾರೆ. ಡೋರರ ಕಕ್ಕಯ್ಯ, ಮಾರರ ಚೆನ್ನಯ್ಯ, ಸಮಗಾರ ಹರಳಯ್ಯ ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ. ಎಲ್ಲರೂ ಫೋಟೋ ಹಾಕಿಬಿಟ್ಟಿದ್ದಾರೆ. ಎಲ್ಲರೂ ಇದ್ದಾರೆ ಇಲ್ಲಿ. ಎಲ್ಲ ಶರಣರ ಸಮ್ಮಿಲನ ಇದೆ ಇಲ್ಲಿ ನೋಡಿ. ಚೆನ್ನಾಗಿದೆ ನೋಡೋಕ್ಕೆ. ನೋಡಿದ್ರೆ 2 ಕಣ್ಣು ಸಾಕಾಗೋದಿಲ್ಲ ಆ ಥರ. ಡೋರರ ಕಕ್ಕಯ್ಯ, ಸಮಗಾರ ಚೆನ್ನಯ್ಯ, ಹರಳಯ್ಯ ಎಲ್ಲರೂ ಇದ್ದಾರೆ. ಡೋರರ ಕಕ್ಕಯ್ಯ ಇದ್ದಾರೆ. ಎಲ್ಲರೂ ಬರ್ತಾರೆ ಇಲ್ಲಿ. ಎಲ್ಲರೂ ಬಂದು ಇಲ್ಲೆಲ್ಲ ಬಸವಣ್ಣರ ಜೊತೆ ಕುಳಿತುಕೊಂಡು ಇಲ್ಲೆಲ್ಲ ಸಭೆ ನಡೆಸ್ತಾ ಇದ್ರಂತೆ. ಅದಕ್ಕೆ ಇದು ಅನುಭವ ಮಂಟಪ ಅಂತ ಹೆಸರಿಟ್ಟಿದ್ದಾರೆ. ಅನುಭವ ಮಾಡಿಕೊಳ್ಳೋದು ಮಂಟಪ ಇದು. ಹಾಗಾಗಿ ಅದಕ್ಕೆ ಅನುಭವ ಮಂಟಪ ಅಂತ ಹೆಸರಿಟ್ಟಿದ್ದಾರೆ ನೋಡಿ. ಇದು ತುಂಬ ಚೆನ್ನಾಗಿದೆ. ಇಲ್ಲೆಲ್ಲರೂ ಕೂತ್ಕೊಂಡು ಸಭೆ ನಡೆಸ್ತಾ ಇದ್ರಂತೆ. ಇವಾಗ ಪಾರ್ಲಿಮೆಂಟ್ನಲ್ಲಿ ಮಾಡ್ತಾರಲ್ಲ, ಆ ಥರ ಇಲ್ಲಿ
ಮಾಡ್ತಿದ್ರಂತೆ. ಇದ್ರೆ ಇದು ಅನುಭವ ಮಂಟಪದ ಪೀಠಾಧಿಪತಿಗಳಂದರೆ ಅಲ್ಲಂ ಪ್ರಭುಗಳಿದ್ರಂತೆ. ಅವರೇ ಎಲ್ಲ ನಡೆಸ್ತಾ ಇದ್ರಂತೆ. ಬಸವಣ್ಣನವರು, ಅಕ್ಕ ಮಹಾದೇವಿ ಎಲ್ಲರೂ ಕೂತ್ಕೊಂಡು ಇಲ್ಲಿ ಚರ್ಚೆ ಮಾಡ್ತಾಯಿದ್ರಂತೆ, ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಂತ. ಇದಕ್ಕೆ ಅನುಭವ ಮಂಟಪ ಅಂತ ಇಟ್ಟಿದ್ದಾರೆ. ಇಲ್ಲಿ ಐಕ್ಯ, ಶರಣ, ಪ್ರಾಣಲಿಂಗ, ಪ್ರಸಾದಿ ಈ ಥರ ಎಲ್ಲ ಬರೆದರಲ್ಲಿ ಮಹೇಶ ಮತ್ತೇನದು ಈ ಥರ ಎಲ್ಲ ಬರೆದಿದ್ದಾರೆ ನೋಡಿ. ಇದ್ರ ಮೇಲೆ ಕೂತ್ಕೋತಿದ್ರಂತೆ. ಆಸನ ಅಲ್ಲಂ ಪ್ರಭುಗಳ ಆಸನ ಇತ್ತಂತೆ ಇದು. ಹೀಗಾಗಿ ಇದಕ್ಕೆ ಪೀಠ ಇದೆ ನೋಡಿ. ಇಲ್ಲಿ ಸೂಪರ್ ಆಗಿದೆ ನೋಡೋಕ್ಕಂಥದ್ದು. ಎರಡು ಕಣ್ಣು ಸಾಕಾಗೋದಿಲ್ಲ ನೋಡಿ. 2 ದಿವಸ ಬೇಕು ತಿರುಗಾಡಿದ್ರು ಇಲ್ಲಿ ಸಾಕಾಗೋದಿಲ್ಲ, ಆ ಥರ ಇದೆ ಇಲ್ಲಿ. ನಾವು ಒಂದೇ ದಿವಸದಲ್ಲೇ ಮುಗಿಸ್ಬಿಟ್ಟಿದ್ದೀವಿ, ನೋಡ್ಕೊತ ಬಂದಿದ್ದೀವಿ. ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಿದ್ದೀವಲ್ಲ, ಹಾಗಾಗಿ ಬೇಗನೆ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟಿದ್ದೀವಿ ನೋಡಿ. ಚೆನ್ನಾಗಿದೆ. ನೀವು ಒಮ್ಮೆ ಇಲ್ಲಿ ಭೇಟಿ ಕೊಡಿ ಪ್ಲೀಸ್, ಎಲ್ಲರೂ ಭೇಟಿ ಕೊಡಿ. ಮುಂದೆ ಹೋಗೋಣ, ಮತ್ತೊಂದು ಪ್ಲೇಸಿಗೆ ಹೋಗೋಣ. ಇವಾಗ ಇದು ಅನುಭವ ಮಂಟಪ ಮುಗಿಸ್ಕೊಂಡ ಮೇಲೆ ಆಮೇಲೆ ಮತ್ತೊಂದು ಪ್ಲೇಸಿಗೆ ಹೋಗೋಣ. ಇಲ್ಲಿ ಇದರದ ಅಧ್ಯಕ್ಷ, ಅನ್ನದಾಸೋಹದ ಅಧ್ಯಕ್ಷ ಅಂದರೆ ಬಾಲ್ಕಿಯ ಚನ್ನಬಸವ ಪಟ್ಟದೇವರ ಪೀಠಾಧಿಪತಿ ಇದ್ದಾರೆ. ಅವ್ರು ಬಂದು ಇಲ್ಲಿ ಅಧ್ಯಕ್ಷರಿದ್ದಾರೆ. ಅವರೇ ಎಲ್ಲ ನೋಡ್ಕೋತಾರೆ. ಇಲ್ಲಿ ಅನ್ನದಾಸೋಹದೆಲ್ಲ ನೋಡ್ಕೋತಾರೆ. ಇದು ಗ್ರಂಥ ಭಂಡಾರ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ, ಈಗ ಅದು ಮುಗೀತು ನೋಡಿ. ಇವಾಗ ಮತ್ತೆ ಬೇರೆ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಬಂದವರ ಓಣಿ ಅಂತ ಇದು ಭಾಳ ಸೂಪರಾಗಿದೆ. ಹಸಿರಾಗಿದೆ ನೋಡಿ. ಇಲ್ಲಿ ಬಂದವರ ಓಣಿಯಲ್ಲಿ ಎಷ್ಟೇ ನೋಡಿದರೂ ಇಲ್ಲೂ ಸಾಕಾಗೋದಿಲ್ಲ, ತುಂಬ ಸೂಪರಾಗಿದೆ ನೋಡಿ. ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ. ಯಾವ ಥರ ಮಾಡ್ತಾ ಇದ್ದಾರೆ ನೋಡಿ. ಚೆನ್ನಾಗಿದೆ, ಸೂಪರಾಗಿದೆ ನೋಡಿ. ಸೂಪರಾಗಿದೆ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಸೂಪರಾಗಿದೆ ನೋಡಿ. ಈ ಬಂದವರ ಓಣಿಯಲ್ಲಿ ತುಂಬ ಗಿಡಗಳನ್ನು ಹಚ್ಚಿದ್ದಾರೆ ನೋಡಿ. ಇಲ್ಲಿ ತುಂಬ ಗಿಡಗಳನ್ನು ಹಚ್ಚಿದ್ದಾರೆ, ನೋಡೋಕ್ಕೆ ಕಣ್ಣು ಸಾಕಾಗೋದಿಲ್ಲ, ಆ ಥರ ಇದೆ. ಹೋದರೆ ಮನಸ್ಸೇ ಬರುತ್ತೆ. ಗಾರ್ಡನ್ ಇದೆ, ಚೆನ್ನಾಗಿ ಗಾರ್ಡನ್ ಮಾಡಿಬಿಟ್ಟಿದ್ದಾರೆ. ಹಸಿರು ಗಿಡಗಳು ಹಚ್ಚಿಬಿಟ್ಟಿದ್ದಾರೆ, ಜಾಪುಳ ಗಿಡಗಳು, ಎಲ್ಲ ಗಿಡಗಳು ಇವೆ ನೋಡಿ. ಇಲ್ಲಿ ಶೋ ಗಿಡಗಳು ತುಂಬ ಸೂಪರಾಗಿವೆ ನೋಡಿ. ಈ ಥರ ಎಲ್ಲ ಬರೆದಿದ್ದಿದೆ ನೋಡಿ. ಇಲ್ಲೆಲ್ಲ ಬರೆದಿಬಿಟ್ಟಿದ್ದಾರೆ. ಸಾಧು ಸಂತರು ಶರಣರೆಲ್ಲ ಬರೆಸಿದ್ದು ಇದೆ. ಹೀಗಾಗಿ ಎಲ್ಲರೂ ತಿರುಗಾಡ್ತಾ ಹೋಗಿದ್ದೀವಿ ನೋಡಿ. ಇಲ್ಲಿ ಒಂದು ಮುಂದೆ ಹೋದ್ಮೇಲೆ ಒಂದು ಗವಿ ಇದೆ ನೋಡಿ. ಗವಿ ತುಂಬ ಚೆನ್ನಾಗಿದೆ. ಗವಿ ಇಲ್ಲಿ ಸೂಪರಾಗಿದೆ. ಮುಂದೆ ಹೋಗಬೇಕು. ಇನ್ನು ಮುಂದೆ ಹೋದರೆ ಸಿಗುತ್ತೆ ಅದು. ಇಲ್ಲಿ ನೋಡಿ, ಇದೊಂದು ಇದಿದೆ ಇಲ್ಲಿ, ಚೆನ್ನಾಗಿದೆ ನೋಡಿ. ಇದು ಏನಂತಾರೋ ಗೊತ್ತಿಲ್ಲ, ಬಟ್ ಇದು ರೌಂಡ್ ಕಟ್ಟಿಸಿಟ್ಟಿದ್ದಾರೆ ಇದರಲ್ಲಿ. ಮತ್ತು ಅಲ್ಲಂ ಪ್ರಭು ಫೋಟೋ ಮೂರ್ತಿ ಇದೆ, ಮತ್ತು ಅಕ್ಕ ಮಹಾದೇವಿ ಫೋಟೋನೂ ಇದೆ. ಸೂಪರಾಗಿದೆ ನೋಡಿ. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ನೀವು ನೋಡಿ, ಒಳಗಡೆ ನೋಡಿ ನವಿಲು ಇಟ್ಟಿದ್ದಾರೆ. ನವಿಲು ಪಿಕ್ಚರ್ಸ್ ಇಟ್ಟಿದ್ದಾರೆ ಮೇಲೆ. ಮತ್ತು ಒಳಗಡೆ ನೋಡಿ ಇದು ಅಲ್ಲಂ ಪ್ರಭುಗಳ ಫೋಟೋ ಇದೆ. ಮತ್ತು ಅವ್ರದ್ದು ಅಕ್ಕ ಮಹಾದೇವಿ ಫೋಟೋ ಇದೆ. ತುಂಬ ಚೆನ್ನಾಗಿದೆ. ನಾನು ಒಳಗಡೆ ಹೋಗಿ ಫೋಟೋ ತೆಕ್ಕೊಂಡು ಬಂದೀನಿ ನೋಡಿ. ಈ ಥರ ಇಲ್ಲೆಲ್ಲ ತಿರುಗಾಡೋಕ್ಕಂತೂ ಸೂಪರಾಗಿದೆ ನೋಡಿ. ಇಲ್ಲಿ ಬರೋದು ಚೆನ್ನಾಗಿರುತ್ತೆ. ಅನುಭವ ಮಂಟಪದಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಫುಲ್ ಎಂಜಾಯ್ ಮಾಡಿದ್ದೀವಿ. ಇಲ್ಲೇ ತಿರುಗಾಡಿದ್ದೀವಿ ನೋಡಿ. ಚೆನ್ನಾಗಿದೆ. ಇಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ ಇಲ್ಲಿ ಅಂದರೆ ಎಷ್ಟು ನೋಡಿದರೂ ಸಾಕಾಗೋದಿಲ್ಲ ನೋಡಿ. ನೀವು ಯಾರೇ ನೋಡಿದ್ರು ವಿಡಿಯೋ ನೋಡಿದ್ರು ಬಂದು ಒಮ್ಮೆ ನೋಡ್ಕೊಂಡು ಹೋಗಿ ಇಲ್ಲಿ ಪ್ಲೀಸ್. ಬಸವ ಕಲ್ಯಾಣಕ್ಕೆ ಬಂದು, ಬೀದರ್ ಡಿಸ್ಟ್ರಿಕ್ಟ್ ಬಸವ ಕಲ್ಯಾಣಕ್ಕೆ ಬಂದು ನೋಡ್ಕೊಂಡು ಹೋಗಿ. ಚೆನ್ನಾಗಿದೆ. ಇಲ್ಲಿ ನೋಡಿ ತುಂಬ ಸೂಪರಾಗಿದೆ. ಎಷ್ಟು ನೋಡಿದರೂ ಕಣ್ಣು ಸಾಲೋದಿಲ್ಲ, ಆ ಥರ ಇದೆ. ಹಾಗಾಗಿ ಬನ್ನಿ, ಒಮ್ಮೆ ಬಂದು ಭೇಟಿ ಕೊಡಿ ನೋಡಿ. ಇಲ್ಲಿ ನೋಡಿ ಅಲ್ಲಂ ಪ್ರಭುಗಳ ಫೋಟೋ ಇದೆ ನೋಡಿ. ಇದು ಅಲ್ಲಂ ಪ್ರಭು ಸ್ಟ್ಯಾಚು ಇದೆ ನೋಡಿ. ಇದು ಅಲ್ಲಂ ಪ್ರಭುಗಳ ಸ್ಟ್ಯಾಚು ಇದೆ. ಇಲ್ಲಿ ನೋಡಿ ಅಕ್ಕ ಮಹಾದೇವಿ ಇದ್ದಾರೆ. ಇವರು ನೋಡಿ ಅಲ್ಲಂ ಪ್ರಭು ಇದ್ದಾರೆ. ಹಾಗಾಗಿ ಇವರಿಬ್ಬರಿಗೂ ಏನೋ ಚರ್ಚೆ ನಡೀತಾ ಇದೆ. ಹಾಗಾಗಿ ಇಲ್ಲಿ ಫೋಟೋ ಸ್ಟ್ಯಾಚು ಇಟ್ಟಿದ್ದಾರೆ ನೋಡಿ. ಇಲ್ಲಿ ಚೆನ್ನಾಗಿದೆ, ಸೂಪರಾಗಿದೆ. ಮತ್ತು ಇಲ್ಲೊಂದು ಮುಂದೆ ಹೋದ್ಮೇಲೆ ಒಂದು ಇದು ಸಿಗುತ್ತೆ, ಏನಂತಾರೆ, ನೀರು ಸಿಗುತ್ತೆ. ಗವಿ ಇದೆ, ಗವಿಯಲ್ಲಿ ನೀರಿದೆ. ಅದನ್ನು ತುಂಬ ಚೆನ್ನಾಗಿದೆ. ಅದನ್ನು ನೋಡ್ಕೊಂಡು ಬಂದಿದ್ದೀವಿ ನೋಡಿ. ನಾವು ಇಲ್ಲೇ ಹತ್ರನೇ ಇದ್ದೀವಿ, ಬಟ್ ಒಮ್ಮೆ ಹೋಗಿದ್ದಿರಲಿಲ್ಲ, ಇವಾಗ ಹೋಗಿದ್ದೀವಿ ನೋಡಿ. ಮಕ್ಕಳು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಗಿಡದ ಮೇಲೆ, ಕೊಂಬೆಗಳ ಮೇಲೆ ಕುಂತ್ಕೊಂಡು ಬಿಟ್ಟಿದ್ದಾರೆ. ಫೋಟೋ ತೆಗಿರಿ ಅಂತ ಇದ್ದಾರೆ. ತೆಕ್ಕೋತಾ ಇದ್ದಾರೆ, ಮಕ್ಕಳು ತೆಕ್ಕೋತಾ ಇದ್ದಾರೆ, ಎಲ್ಲರೂ ತೆಕ್ಕೋತಾ ಇದ್ದಾರೆ. ಗಿಡಗಳಂತೂ ತುಂಬ ಇವೆ ನೋಡಿ. ಇಲ್ಲಿ ಎಷ್ಟು ಗಿಡಗಳು ನೋಡಿದರೂ ಕಣ್ಣು ಸಾಲಲ್ಲ, ಅಷ್ಟು ಗಿಡಗಳಿದ್ದಾವೆ ನೋಡಿ. ಇಲ್ಲಿ ಗಾರ್ಡನ್ನು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ನೋಡಿ. ಸೂಪರಾಗಿದೆ ಗಾರ್ಡನ್ನು, ಚೆನ್ನಾಗಿದೆ. ಎಲ್ಲ ಕಡೆ ಕಟ್ಟಿಸ್ಬಿಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೀವು ಬನ್ನಿ ಒಮ್ಮೆ ನೋಡಿ ನೀವು ಹೇಳಿ ಹೇಗಿದೆ ಹೇಗಿಲ್ಲ ಅಂತ ನೋಡಿ. ನಮ್ಮ ವಿಡಿಯೋನು ನೋಡಿ ಕಾಮೆಂಟ್ ಮಾಡಿ ಹೇಗಿದೆ ಹೇಗಿಲ್ಲ ಅಂತ ಹೇಳಿಬಿಡಿಯಪ್ಪ. ನೀವು ಏನೇನೋ ಬರೆದುಬಿಟ್ಟಿದ್ದಾರೆ, ತುಂಬ ಬರೆದಿದ್ದಾರೆ. ನನಗಂತೂ ನೋಡೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ನಾವು ನೋಡಿಲ್ಲ. ನೀವು ನೋಡಿ ಒಮ್ಮೆ ಬಂದು ನೋಡ್ಕೊಂಡು ಹೋಗಿ. ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಬಂದರೆ ನೀವು ಬಸವ ಕಲ್ಯಾಣಕ್ಕೆ ಬಂದರೆ, ನೀವು ಆ ಕಡೆಯವರು ಈ ಕಡೆ ಬಂದರೆ 1-2 ದಿವಸ ಇದ್ದು ಎಂಜಾಯ್ ಮಾಡಿ ಹೋಗಿ. ಇಲ್ಲಿ ಇರೋಕ್ಕೂ ಸ್ಥಳ ಇದೆ, ಎಲ್ಲ ಇದೆ, ಚೆನ್ನಾಗಿದೆ. ಬನ್ನಿ, ಬಂದು 1-2 ದಿವಸ ಇದ್ದು ನೋಡ್ಕೊಂಡು ಹೋಗಿ. ನಾವು ಇಲ್ಲೇ ನಿಯರ್ ಇದ್ದು ನಮಗೆ ನೋಡೋಕ್ಕಾಗಲಿಲ್ಲ, ನೀವು ಅದ್ರ ಬೇಗ ದೂರಿಂದ ಬಂದು ನೋಡ್ಕೊಂಡು ಹೋಗಿ. ಚೆನ್ನಾಗಿದೆ. ಇಲ್ಲೆಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಇಲ್ಲೆಲ್ಲ ನೀರು ಬರುತ್ತೆ, ಯಾವ ಕಡೆಯಿಂದ ನೀರು ಬರುತ್ತೋ ಗೊತ್ತಿಲ್ಲ, ನೀರು ಬರುತ್ತೆ. ಹಾಗಾಗಿ ಇಲ್ಲೆಲ್ಲ ನೀರಂತೂ ತುಂಬ ಸಿಹಿ ಇದೆ. ಇಲ್ಲಿ ನೀರೆಲ್ಲರೂ ಕುಡಿದ್ಬಿಟ್ರು, ನಾನು ನೋಡಿಲ್ಲ. ಬಟ್ ಎಲ್ಲರೂ ನಮ್ಮ ಮಕ್ಕಳು ಸೊಸೆಯಂದಿರು ಎಲ್ಲರೂ ಕುಂತು ನೀರು ಕುಡಿತಾಯಿದ್ರು. ತುಂಬ ರುಚಿ ಇದೆ ಅಂತಾಯಿದ್ರು. ಇಲ್ಲಿ ನೋಡಿ ನೀರಿದೆ ನೋಡಿ. ಯಾವ ಕಡೆಯಿಂದ ನೀರು ಬರುತ್ತೋ ಗೊತ್ತಿಲ್ಲ, ಬಟ್ ಬರುತ್ತೆ. ನೀರು ಹರಿತಾ ಇದೆ ನೋಡಿ, ಈಗ ಹರಿತಾ ಇದೆ. ಇಲ್ಲಿ
ನೀರು ಬರ್ತಾ ಇರುತ್ತೆ. ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಗವಿ ಇದೆ, ಒಂದು ಮುಂದುಗಡೆ ಹೋದ್ಮೇಲೆ ಒಂದು ಗವಿ ಇದೆ ನೋಡಿ. ಆ ಗವಿಯಿಂದ ನೀರು ಬರುತ್ತೆ ನೋಡಿ. ಎಲ್ಲಿಂದ ನೀರು ಬರುತ್ತೆ ಗೊತ್ತಿಲ್ಲ ನೋಡಿ. ಈ ಥರ ಇದೆ. ಇಲ್ಲಿ ಎಲ್ಲ ಗಿಡಗಳು ಹಚ್ಚಿಬಿಟ್ಟಿದ್ದಾರೆ. ಚೆನ್ನಾಗಿದೆ, ಎಲ್ಲ ಗಾರ್ಡನ್ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಕೊತ ಕುಂತ್ರೆ ಎಷ್ಟು ನೋಡ್ಬೇಕನ್ನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗಾಗಿ ನಾವು ಹೋಗಿದ್ದೀವಿ. ನ್ಯೂ ಇಯರ್ ದಿವಸ ಏನು ಮಾಡಬೇಕು ಅಂದರೆ, ಈಗ ಎಲ್ಲ ಸಾಧು ಸಂತರು ಶರಣರೆಲ್ಲ ಪ್ರವಾಸಿ ಸ್ಥಳಗಳಿಗೆ ಭೇಟಿ ಮಾಡಬೇಕು ಅಂತ ನಾವು ಹೋಗಿದ್ದೀವಿ ನೋಡ್ರಿ. ಈಗ ಅಲ್ಲಿ ನೋಡಿ ಮುಂದುಗಡೆ ಹೋದರೆ ಅಲ್ಲಿ ನೀರು ಸಿಗುತ್ತೆ. ಅಲ್ಲಿ ನೀರಿದೆ, ನೀರು ಚೆನ್ನಾಗಿದೆ. ನೀರಲ್ಲಿ ನೀರು ಕುಡಿದ್ರೆ ತುಂಬ ಸಿಹಿದಂತೆ. ಇಲ್ಲಿ ಮೇಲ್ಗಡೆ ಹೋದರೆ ಮೇಲ್ಗಡೆ ಸುಮ್ಮನೆ ತಿರುಗಾಡೋಕ್ಕಂತೆ ಪ್ರವಾಸ ಇದು ಸ್ಥಳ ಇದೆ. ತಿರುಗಾಡೋಕ್ಕೆ ಮೇಲೆ ಹೋಗಿ ಈ ಥರ ಮೇಲ್ಗಡೆ ಹೋಗಿ ನೋಡ್ಬೋದು, ಚೆನ್ನಾಗಿದೆ. ಇಲ್ಲಿ ನೋಡಿ ನೀರು ಬರುತ್ತೆ ನೋಡಿ. ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಗವಿ ಇದೆ ಮುಂದುಗಡೆ, ಒಂದು ಗವಿಯಿಂದ ನೀರು ಬರುತ್ತಂತೆ. ಅದು ನಮ್ಗೆ ಗೊತ್ತಿಲ್ಲ, ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಬಟ್ ಬರುತ್ತೆ, ನೀರು ಬರುತ್ತೆ. ತುಂಬ ಚೆನ್ನಾಗಿದೆ. ಗುಡ್ಡ ಇದೆ ನೋಡಿ, ಎಲ್ಲ ಕಡೆ ಗುಡ್ಡ ಥರನೇ ಇದೆ. ಒಳಗಡೆ ಇದು ಇದೆ, ಬಂದವರ ಓಣಿ ಇದೆ. ಇಲ್ಲಿ ನೋಡಿ, ಈಗ ಇದು ಒಳಗಡೆ ಗವಿ ಇದೆ ಅಂತೆ. ಗವಿ ಇಲ್ಲಿ ಹೋಗಿ ಯಾರು ತಪಸ್ಸು ಮಾಡ್ತಿದ್ರಂತೆ ಅವಾಗ ಶರಣವರು. ನಮಗಂತೂ ಗೊತ್ತಿಲ್ಲ ಯಾರು ಮಾಡ್ತಿದ್ರು ಗೊತ್ತಿಲ್ಲ, ಬಟ್ ಒಳಗಡೆ ಹಾವು ಇದೆ ಅಂತೆ ಅಂತ ಇದ್ದಾರೆ. ಇಲ್ಲಿ ನೋಡಿ ಮಹಾದೇವನ ಪಿಂಡ ಇದೆ ನೋಡಿ. ಇಲ್ಲಿ ಮಹಾದೇವನ ಪಿಂಡದ ಮೇಲೆ ಪೂಜೆ ಮಾಡ್ತಾರಂತೆ. ಡೈಲಿ ಹೋಗಿ ನೀರಲ್ಲಿ ಹೋಗಿ ಪೂಜೆ ಮಾಡ್ತಾರಂತೆ. ನೀರಂತೂ ತುಂಬ ಸಿಹಿ ಇದೆ ಅಂತೆ, ಕುಡಿಯೋಕ್ಕೂ ತುಂಬ ಸೂಪರಾಗಿದೆ ಅಂತೆ. ನಮ್ಮಲ್ಲಿ ಎಲ್ಲರೂ ಕುಡಿತಾಯಿದ್ರು, ನೋಡ್ತಾಯಿದ್ರು. ಈ ಥರ ಇದೆ ಅಂತ ಹೇಳ್ತಾಯಿದ್ರು. ಚೆನ್ನಾಗಿದೆ ಅಂತೆ, ಸೂಪರಾಗಿದೆ ಅಂತೆ. ನಾವು ತಿರುಗಾಡಿ ಎಂಜಾಯ್ ಮಾಡಿಬಿಟ್ವಿ. ನೀರು ಎಲ್ಲರೂ ಕುಡಿದು ನೋಡಿದ್ರು. ಎಲ್ಲಿಂದ ದೇವರ ಸ್ಥಳದಿಂದಲೇ ನೀರು ಬರ್ತವೆ ಅಂತ ಹೇಳ್ತಾಯಿದ್ರು. ಎಲ್ಲರೂ ನೋಡಿ ಮುಖ ತೊಳ್ಕೊತಾಯಿದ್ದಾರೆ, ಕೈಕಾಲು ತೊಳ್ಕೊತಾ ಇದ್ದಾರೆ. ಎಲ್ಲರೂ ತೊಳ್ಕೊಂಡು ಬರ್ತಾಯಿದ್ದಾರೆ. ಒಳಗಡೆ ಹೋಗೋಕ್ಕೆ ಎಲ್ಲರೂ ಹೆದರ್ತಾಯಿದ್ರು, ಯಾರೂ ಹೋಗಲಿಲ್ಲ. ನಾನಂತೂ ಹೋಗೇ ಇಲ್ಲ. ನಾನು ಹೊರಗಡೆ ನಿಂತು ನೋಡಿಬಿಟ್ಟು ಬಂದೆ. ಇವಾಗ ನೋಡಿ ಎಲ್ಲರೂ ನೋಡ್ಕೊಂಡು ಬರ್ತಾಯಿದ್ದಾರೆ. ಚೆನ್ನಾಗಿದೆ ನೋಡಿ. ಮೇಲೆ ನೋಡಿ ಎಲ್ಲ ಗುಡ್ಡ ಇದೆ ನೋಡಿ. ಗುಡ್ಡದಲ್ಲಿ ಎಲ್ಲ ಕೊರೆಯಿಸ್ಬಿಟ್ಟಿದ್ದಾರೆ. ಇವಾಗ ಬಂದರ ಓಣಿಯಿಂದ ಹೊರಗಡೆ ಬರ್ತಾಯಿದ್ದೀವಿ ನೋಡಿ. ಎಲ್ಲರೂ ಇವಾಗ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಬಂದರ ಓಣಿಯಿಂದ. ಈಗ ಮತ್ತೆ ಬೇರೆ ಕಡೆ ಹೋಗೋದಿದೆ. ಅಲ್ಲಿ ಬನ್ನಿ ನೋಡೋಣ, ಅದನ್ನು ತೋರಿಸ್ತೀನಿ, ಬನ್ನಿ ನೋಡೋಣ. ಚೆನ್ನಾಗಿದೆ. ಅಲ್ಲೂ ತುಂಬ ಎಂಜಾಯ್ ಮಾಡಿದ್ದೀವಿ ನೋಡಿ. ಅಲ್ಲಿಂದ ಮುಂದೆ ಹೋಗಿದ್ದೀವಿ. ಈಗ ಮುಂದೆ ಹೋಗಿ ನೋಡ್ತಾ ಇದ್ದೀವಿ. ಈಗ ಇಲ್ಲಿಂದ ಎಲ್ಲರೂ ಮುಗಿಸ್ಕೊಂಡು ಹೋಗ್ತಿದ್ವಿ ನೋಡಿ. ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದಿದೆ. ಎಲ್ಲರೂ ಬಂದಿದ್ದಾರೆ ನೋಡಿ. ಮಕ್ಕಳು, ಸೊಸೆಂದರು, ನೆಗಣಿದ್ದರು ಎಲ್ಲರೂ ಬಂದಿದ್ದಾರೆ ನೋಡಿ. ಇಲ್ಲಿ ಎಲ್ಲರೂ ತುಂಬ ಎಂಜಾಯ್ ಮಾಡಿಬಿಟ್ಟಿದ್ದೀವಿ ನೋಡಿ. ಮಕ್ಕಳು ಎಲ್ಲರೂ ಇದ್ದಾರೆ ನೋಡಿ. ಇಲ್ಲಿ ಎಲ್ಲರ ಸುತ್ತೇನು ಎಂಜಾಯ್ ಮಾಡ್ತಾಯಿದ್ದೀವಿ ನೋಡಿ. ಹ್ಯಾಪಿ ನ್ಯೂ ಇಯರ್ ಹೆಂಗಾಯಿತು ಅಂದರೆ ತುಂಬ ಎಂಜಾಯ್ ಆಯಿತು ನೋಡಿ. ನಾವು ತುಂಬ ತಿರುಗಾಡಿದ್ದೀವಿ ನೋಡಿ. ಈ ಥರ ಎಲ್ಲ ಮಾಡ್ಕೊಂಡು ಬಿಟ್ಟು ಬಂದೀವಿ. ಇಲ್ಲಿಂದ ಈಗ ಹೋಗ್ತಾಯಿದ್ದೀವಿ ನೋಡಿ. ಈಗ ಮತ್ತು ಬೇರೆ ಸ್ಥಳಕ್ಕೆ ಮಡಿವಾಳ ಮಾಚಿದೇವರ ಹೊಂಡ ಅಂತ, ಇದು ತುಂಬ ಸೂಪರಾಗಿದೆ ನೋಡಿ. ಇಲ್ಲಿ ಬಂದು ನೋಡಿ, ಇಲ್ಲೂ ಭಾಳ ತುಂಬ ಚೆನ್ನಾಗಿದೆ. ಇದನ್ನು ಸೂಪರಾಗಿದೆ ನೋಡಿ. ಇಲ್ಲಿ ನೋಡಿ, ಇದು ಕಲ್ಲಿದೆ ನೋಡಿ. ಕಲ್ಲು ಎತ್ತಿದರೆ ನಮ್ಮ ಮನಸ್ಸಿನಲ್ಲಿ ಏನು ಅನ್ಕೋತೀವಲ್ಲ ಅದು ಆಗುತ್ತಂತೆ, ನಿಜ ಅಂತೆ. ಅದನ್ನು ಒಮ್ಮೆಗೆ ಎತ್ತಬೇಕಂತೆ. ನಮ್ಮ ಮಗಳು ಟ್ರೈ ಮಾಡ್ತಾಯಿದ್ದಾಳೆ ನೋಡಿ, ಹೇಗೆ ಮಾಡೋದು ಅಂತ ಗೊತ್ತಾಗ್ತಲ್ಲ ಅವಳಿಗೆ, ಆದರೂ ಮಾಡ್ತಾಯಿದ್ದಾಳೆ ನೋಡಿ. ಸೂಪರಾಗಿದೆ. ಇಲ್ಲಿ ನೋಡಿ ಎಲ್ಲ ತಿರುಗಾಡಿ ನೋಡ್ತಾ ಇದ್ದಾರೆ ಮಕ್ಕಳೆಲ್ಲರೂ. ಚೆನ್ನಾಗಿದೆ, ಇದನ್ನು ಚೆನ್ನಾಗಿದೆ ನೋಡಿ. ಇಲ್ಲೂ ಸೂಪರಾಗಿದೆ. ನೀರಿದೆ, ಎಲ್ಲ ಕಡೆ ನೀರಿದೆ. ಎಲ್ಲ ಕಡೆ ಈ ಥರ ಕಟ್ಟಿಬಿಟ್ಟಿದ್ದಾರೆ. ಗಿಡಗಳಂತೂ ತುಂಬ ಹಚ್ಚಿಬಿಟ್ಟಿದ್ದಾರೆ. ಹೊಂಡ ಇದೆ ನೋಡಿ. ಇಲ್ಲಿ ನೀರು ತುಂಬ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಮಡಿವಾಳ ಮಾಚಿದೇವರ ಹೊಂಡ ಅಂತ ಹೇಳ್ತಾರೆ. ಇಲ್ಲಿ ಹೊಂಡ ಇದೆ ನೋಡಿ. ಆ ಕಡೆ ಈ ಕಡೆ ಹೊಂಡ ಇದೆ. ಒಳಗಡೆ ಮಹಾದೇವರ ಲಿಂಗ ಇದೆ. ಹೀಗಾಗಿ ಇದು ತುಂಬ ಚೆನ್ನಾಗಿದೆ. ನೋಡೋಕ್ಕೂ ತುಂಬ ಸೂಪರಾಗಿದೆ. ಎಲ್ಲದಕ್ಕಿಂತಲೂ ನೋಡೋಕ್ಕೆ ಇದು ತುಂಬ ಇಷ್ಟ ಆಯಿತು ನನಗೆ. ಹಾಗಾಗಿ ಇದು ನೋಡ್ತಾ ಇದ್ದೀವಿ. ನೋಡಿ ನಾವೆಲ್ಲ ಇದರಲ್ಲಿ ಬರ್ತಾಯಿದ್ದೀವಿ. ಎಲ್ಲ ತಿರುಗಾಡ್ತಾ ಇದ್ದೀವಿ. ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ ನೋಡಿ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೂಪರಾಗಿದೆ, ಚೆನ್ನಾಗಿದೆ, ಸೂಪರಾಗಿದೆ ನೋಡಿ. ಇಲ್ಲಿ ಹೊಂಡ ತುಂಬ ಸೂಪರಾಗಿದೆ. ನಿಂತು ಫೋಟೋ ತೆಕ್ಕೊಳ್ಳೋಕ್ಕಂತೂ ತುಂಬ ಸೂಪರಾಗಿದೆ. ಎಲ್ಲರೂ ಇಲ್ಲಿ ಪ್ರೀ ವೆಡ್ಡಿಂಗ್ ಇಲ್ಲೇ ಮಾಡ್ತಾರೆ. ನಮ್ಮ ಬಸವ ಕಲ್ಯಾಣದಲ್ಲಿ ಪ್ರೀ ವೆಡ್ಡಿಂಗ್ ಮಾಡ್ತಾರೆ. ಎಲ್ಲರೂ ಇಲ್ಲೇ ಸುಮ್ಮನೆ ಬಂದು ಈಗ ಎಲ್ಲೆಲ್ಲಿ ದೂರ ಹೋಗೋದು ಅಂತ ಇಲ್ಲೇ ಬಸವ ಕಲ್ಯಾಣ ಹತ್ರನೇ ತುಂಬ ಚೆನ್ನಾಗಿದೆ, ಪ್ರೀ ವೆಡ್ಡಿಂಗ್ ಮಾಡ್ತಾರೆ. ಇದು ನೋಡಿ 2 ಮಾದೇವನ ಪಿಂಡ ಇದೆ ಒಳಗಡೆ. ಇದರಲ್ಲಿ ದೇವರ ಪಿಂಡಗಳು ಇವೆ, ಚೆನ್ನಾಗಿವೆ ನೋಡಿ. ನೋಡೋಕ್ಕೂ ತುಂಬ ಸೂಪರಾಗಿದೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ನೋಡಿದ್ರು ತುಂಬ ಲುಕ್ ಆಗಿರುತ್ತೆ. ಇಲ್ಲೆಲ್ಲ ನಮ್ಮ ಮಗಂದೆಲ್ಲ ಪ್ರೀ ವೆಡ್ಡಿಂಗ್ ಎಲ್ಲ ಇಲ್ಲೇ ಮಾಡಿದ್ದಾರೆ ನೋಡಿ. ಇಲ್ಲೇ ಪಿಕ್ಚರ್ ಶೂಟಿಂಗ್ ಆ ಥರ ಆಗಿರಲಿಲ್ಲ. ಮ್ಯಾರೇಜ್ ಪ್ರೀ ವೆಡ್ಡಿಂಗ್ ಶೂಟಿಂಗ್ನು ಇಲ್ಲೇ ಮಾಡ್ತಾರೆ. ಎಲ್ಲರೂ ಇಲ್ಲೇ ಚೆನ್ನಾಗಿ ಮಾಡ್ಕೋತಾರೆ ನೋಡಿ. ಎಲ್ಲರದು ತುಂಬ ಜನದ ಇಲ್ಲೇ ಪ್ರೀ ವೆಡ್ಡಿಂಗ್ ಮಾಡಿದ್ದಾರೆ ನೋಡಿ. ಚೆನ್ನಾಗಿ ಬರುತ್ತೆ, ಫೋಟೋಸು ಚೆನ್ನಾಗಿ ಬರುತ್ತೆ, ಶೂಟಿಂಗ್ನು ಚೆನ್ನಾಗಾಗುತ್ತೆ. ಸೂಪರಾಗಿದೆ ನೋಡಿ. ಎಲ್ಲರೂ ಸೂಪರಾಗಿದೆ. ನೀವು ಬಂದು ನೋಡಿ, ಒಮ್ಮೆ ಬಂದು ಟ್ರೈ ಮಾಡಿ. ಬಂದು ಬಸವ ಕಲ್ಯಾಣಕ್ಕೆ ಬಂದರೆ ಬಂದು ಟ್ರೈ ಮಾಡಿ ನೋಡಿ ಹೇಗಿದೆ ಹೇಗಿಲ್ಲ ಪ್ಲೇಸ್ ಅಂತ. ನಾನು ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ. ಬಂದು ನೋಡಿ, ಗೊತ್ತಾಗುತ್ತೆ. ಚೆನ್ನಾಗಿದೆ. ಒಮ್ಮೆ ಬಂದು ಎಂಜಾಯ್ ಮಾಡಿ. ಬಸವ ಕಲ್ಯಾಣದಲ್ಲೂ ಎಂಜಾಯ್ ಮಾಡಿ. ಇಲ್ಲಿ ನೋಡಿ ಬಸವಣ್ಣ ಇದ್ದಾನೆ. ಇಲ್ಲಿ ಬಸವಣ್ಣನ ಪಿಂಡ ಇದೆ, ಎಲ್ಲ ಇದೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಇಲ್ಲಿ ನೋಡಿ ಬಸವಣ್ಣನ ಮೂರ್ತಿ ಇಟ್ಟಿದ್ದಾರೆ ಎದುರುಗಡೆ. ಬಸವಣ್ಣನ ಮೂರ್ತಿ ಇದೆ, ಸೂಪರಾಗಿದೆ. ಇಲ್ಲಿ ಪ್ರೀ ವೆಡ್ಡಿಂಗ್ ಮಾಡಿದಾರಂತೂ ತುಂಬ ಸೂಪರಾಗಿ ಶೂಟಿಂಗ್ ಆಗುತ್ತೆ, ಫೋಟೋನು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಬಂದು ಒಮ್ಮೆ ಟ್ರೈ ಮಾಡಿ ನೋಡಿ. ನಾವು ತುಂಬ ಎಂಜಾಯ್ ಮಾಡಿದ್ದೀವಿ ನೋಡಿ. ಇಲ್ಲಿ ಬಂದು ನನ್ನ ಮಗಳು ನೋಡಿ ನಮಸ್ಕಾರ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ ನೋಡಿ. ಪ್ರೀ ವೆಡ್ಡಿಂಗ್ ಮಾಡೋದಕ್ಕೂ ತುಂಬ ಬರ್ತಾರೆ. ನಾವು ನೋಡಿ ವಿಡಿಯೋ ಶೂಟಿಂಗ್ ಮಾಡ್ಕೊಂಡಿದ್ದೀವಿ ನೋಡಿ. ಈ ಥರ ಎಲ್ಲ ತಿರುಗಾಡಿದ್ದೀವಿ ನೋಡಿ, ಎಂಜಾಯ್ ಮಾಡ್ತಾಯಿದ್ದೀವಿ. ನೀವು ಒಮ್ಮೆ ಬಂದು ನೋಡಿ. ಸೂಪರಾಗಿದೆ. ಏನು ಮಾಡೋದು, ಈಗ ತಿರುಗಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ತಿರುಗಾಡ್ತಾ ಇದ್ದಾರೆ. ಎಲ್ಲರೂ ಸೂಪರಾಗಿದೆ, ಚೆನ್ನಾಗಿದೆ ನೋಡಿ. ನೀವು ಬಂದರೆ ಒಮ್ಮೆ ನೋಡ್ಕೊಂಡು ಹೋಗಿ.
ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು. ನೀವು ಬಂದು ಒಮ್ಮೆ ಎಂಜಾಯ್ ಮಾಡಿ ಹೋಗಿ. ಈಗ ಹಾಲಿಡೇಸ್ ಇದ್ದಾಗಂತೂ ಬಂದು ನೋಡ್ಕೊಂಡು ಹೋಗಿ. ಅನುಭವ ಮಂಟಪ, ಬಂದವರ ಓಣಿ, ಅಕ್ಕನಾಗಮನ ಗವಿ, ಶರಣರ ಗವಿಗಳು ತುಂಬ ಇದೆ ಇಲ್ಲಿ. ಎಲ್ಲ ಶರಣರ ಗವಿಗಳಿಗೆ ಮಾಡಿದ್ದಾರೆ. ಇದು ನೋಡಿ ಹೊಂಡ ಇದೆ ನೋಡಿ, ಹೊಂಡ ತುಂಬ ಸೂಪರಾಗಿದೆ, ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಫೋಟೋ ತೆಕ್ಕೊಂಡ್ರೆ ತುಂಬ ಸೂಪರಾಗಿರುತ್ತೆ ನೋಡಿ. ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಸ್ಥಳಗಳು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಮಕ್ಕಳಿಗೆ ಆಡೋಕ್ಕಂತೂ ಗಾರ್ಡನ್ ಮತ್ತು ಪ್ಲೇಸ್ ಇದೆ, ಆಡೋಕ್ಕೆಲ್ಲ ಚೆನ್ನಾಗಿ ಪ್ಲೇಸ್ಗಳಿದ್ದಾವೆ. ಇಲ್ಲಿ ಆಡೋಕ್ಕೂ ಚೆನ್ನಾಗಿದ್ದಾವೆ. ಇಲ್ಲಿ ಆಡ್ತಾಯಿದ್ದಾರೆ ನೋಡಿ, ಇಲ್ಲಿ ಜಾರು ಬಂಡಿ ಆಡ್ತಾಯಿದ್ದಾರೆ, ಜುಕಾಲಿ ಆಡ್ತಾಯಿದ್ದಾರೆ. ನಮ್ಮ ಮಕ್ಕಳು ಎಲ್ಲ ಆಡ್ತಾಯಿದ್ದಾರೆ ನೋಡಿ, ಚೆನ್ನಾಗಿದೆ, ಸೂಪರಾಗಿದೆ ನೋಡಿ. ಮತ್ತು ನಮ್ಮ ಮಕ್ಕಳು ಎಲ್ಲರೂ ಕಬಡ್ಡಿ ಆಟ ಆಡ್ತಾಯಿದ್ದಾರೆ. ಮಕ್ಕಳು ನೋಡಿ ಜಾರು ಬಂಡಿ ಆಡ್ತಾಯಿದ್ದಾರೆ, ಕೈ ಈ ಥರ ಎಲ್ಲರೂ ಕುಣಿದಾಡ್ತಾ ಇದ್ದಾರೆ, ಇಲ್ಲಿ ಎಂಜಾಯ್ ಮಾಡ್ತಾಯಿದ್ದಾರೆ. ನಾವಂತೂ ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ದೀವಿ ನೋಡಿ. ಎಲ್ಲ ಹ್ಯಾಪಿ ನ್ಯೂ ಇಯರ್ ದಿವಸ ತುಂಬ ಎಂಜಾಯ್ ಮಾಡಿದ್ದೀವಿ. ನೀವು ಯಾವಾಗಾದರೂ ಹಾಲಿಡೇಸ್ ಇದ್ದರೆ ಬಂದು ಈ ಕಡೆ ಬಂದು ನೋಡ್ಕೊಂಡು ಹೋಗಿ, ಎಲ್ಲರೂ ಎಂಜಾಯ್ ಮಾಡಿ. ತುಂಬ ಸೂಪರಾಗಿದೆ, ಸಖತ್ತಾಗಿದೆ, ತುಂಬ ಎಂಜಾಯ್ ಆಗಿದೆ. ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ ನಮ್ಮ ಮಕ್ಕಳು ನೋಡಿ. ಇಲ್ಲಿ ಬನ್ನಿ, ನೀವು ಒಮ್ಮೆ ಬಂದು ನೋಡ್ಕೊಂಡು ಹೋಗಿ. ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಬನ್ನಿ. ನಮ್ಮ ಮಕ್ಕಳೆಲ್ಲ ಕಬಡ್ಡಿ ಆಡ್ತಾಯಿದ್ದಾರೆ, ಜಾರುಬಂಡಿ ಆಡ್ತಾಯಿದ್ದಾರೆ, ಜೋಕಾಲಿ ಆಡ್ತಾಯಿದ್ದಾರೆ, ಎಲ್ಲ ಆಡ್ತಾಯಿದ್ದಾರೆ ನೋಡಿ. ಇಲ್ಲಿ ಯಾವ ಥರ ಇದೆ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಆಡೋಕ್ಕೂ ಮಕ್ಕಳಿಗೆ ಆಡೋಕ್ಕೂ ಇದೆ ಇಲ್ಲಿ. ಮಕ್ಕಳು ಆಡ್ತಾಯಿದ್ದಾರೆ ನೋಡಿ. ಎಲ್ಲ ಆಟ ಆಡ್ಕೋ ಸಾಮಾನಿದೆ ಇಲ್ಲಿ ನೋಡಿ. ಜೋಕಾಲಿನೂ ಇದೆ, ಜೋಕಾಲಿನೂ ಆಡ್ತಾಯಿದ್ದಾರೆ, ಜಾರುಬಂಡಿನೂ ಆಡ್ತಾಯಿದ್ದಾರೆ. ಮತ್ತು ಈ ಕಡೆ ನೋಡಿ ಹೆಣ್ಣು ಮಕ್ಕಳೆಲ್ಲ ಕಬಡ್ಡಿ ಆಟ ಆಡ್ತಾಯಿದ್ದಾರೆ. ನಮ್ಮ ಮಕ್ಕಳೆಲ್ಲ ಕಬಡ್ಡಿ ಆಟ ಆಡ್ತಾಯಿದ್ದಾರೆ. ನಾನು ಆಡ್ತಾಯಿಲ್ಲ, ನಾನು ಸುಮ್ಮನೆ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಅವರೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ, ನಾವು ವಿಡಿಯೋ ಮಾಡ್ತಾ ಕೂತ್ಕೊಂಡು ಬಿಟ್ಟಿದ್ದೀವಿ ನೋಡಿ. ಚೆನ್ನಾಗಿದೆ, ಈ ಥರ ಎಲ್ಲ ಮಕ್ಕಳು ಆಟ ಆಡ್ತಾಯಿದ್ದಾರೆ. ಆಟ ಆಡೋಕ್ಕೂ ಎಲ್ಲ ಸವಲತ್ತು ಮಾಡಿಬಿಟ್ಟಿದ್ದಾರೆ. ಗಾರ್ಡನ್ ಇದೆ, ಎಲ್ಲ ಇದೆ, ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಎಂಜಾಯ್ ಮಾಡ್ತಾಯಿದ್ದಾರೆ ಮಕ್ಕಳು. ಸುಮ್ಮನೆ ಸಂಡೇ ಇದು ಹಾಲಿಡೇ ಇದ್ದರೆ ಹೋಗ್ಬೋದು, ಚೆನ್ನಾಗಿದೆ. ನಾವು ನಿಯರ್ ಹತ್ತಿರ ಯಾರ್ಯಾರು ಇದ್ರೆ ವೀಡಿಯೋ ನೋಡ್ತಾಯಿದ್ರೆ ಅವ್ರು ನಿಯರ್ ಇದ್ರೂ ಬಂದು ಒಮ್ಮೆ ನೋಡ್ಕೊಂಡು ಹೋಗ್ಬೇಡಿ, ಭೇಟಿ ಮಾಡಿ. ಚೆನ್ನಾಗಿದೆ ಎಲ್ಲ. ಮಡಿವಾಳ ಮಾಚಿದೇವರ ಹೊಂಡ ಅಂತ ಕರೀತಾರೆ ನೋಡಿ. ಇಲ್ಲಿ ನೋಡಿ ಕಬಡ್ಡಿ ಆಟ ಆಡ್ತಾಯಿದ್ದಾರೆ ನೋಡಿ. ಯಾವ ಥರ ಆಡ್ತಾಯಿದ್ದಾರೆ ನೋಡಿ. ದೊಡ್ಡವರೆಲ್ಲ ಆಟ ಆಡ್ತಾಯಿದ್ದಾರೆ ಇಲ್ಲಿ, ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ, ಚೆನ್ನಾಗಿದೆ. ಎಲ್ಲರೂ ಆಡಿ ಎಂಜಾಯ್ ಮಾಡ್ತಾಯಿದ್ರು. ಸಾಯಂಕಾಲ ಆದರೂ ಮನೆ ಕಡೆ ಹೋಗೋದು ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ನೋಡಿ. ಕಬಡ್ಡಿ ಆಟ ಆಡಿ ಗೆದ್ದು ಬಿಟ್ಟಿದ್ದಾರೆ ನೋಡಿ. ಎಲ್ಲರಾಗಿ ಆಟ ಆಡಿ ಬಿಟ್ಟಿದ್ದಾರೆ ನೋಡಿ. ಸೂಪರಾಗಿದೆ. ನೀವು ಸೂಪರಾಗಿ ಮಾಡಿ, ಬನ್ನಿ, ಎಂಜಾಯ್ ಮಾಡಿ. ಹಾಲಿಡೇಸ್ ಇದ್ದರೆ ಬಂದು ಒಮ್ಮೆ ಇಲ್ಲಿ ಭೇಟಿ ಕೊಡಿ. ಓಕೆನಾ? ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ವಿಡಿಯೋ ನೋಡಿ, ಚೆನ್ನಾಗಿ ನೋಡಿ. ಇಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹೇಗಿದೆ ಅಂತ ಹೇಳಿ. ನೀವು ಒಮ್ಮೆ ಈ ಪ್ಲೇಸಿಗೆ ಬಂದು ಭೇಟಿ ಕೊಡಿ. ಓಕೆನಾ? ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ, ಗೆಲ್ಲುತ್ತಾ ಇದ್ದಾರೆ, ಒಬ್ರಿಗೊಬ್ಬರು ನಗ್ತಾ ಇದ್ದಾರೆ, ಒಬ್ರಿಗೊಬ್ಬರೇ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೂಪರಾಗಿದೆ ನೋಡಿ, ಸೂಪರಾಗಿದೆ. ಬನ್ನಿ, ನೀವು ಬಂದು ಎಂಜಾಯ್ ಮಾಡಿ ಇಲ್ಲಿ. ಓಕೆನಾ? ಹೇಗಿದೆ ವಿಡಿಯೋ ಅಂತ ಹೇಳಿ. ಎಲ್ಲರೂ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಹೇಳಿ. ಎಲ್ಲರೂ ವಿಡಿಯೋ ಪೂರ್ತಿ ನೋಡಿ ಪ್ಲೀಸ್. ಎಲ್ಲರೂ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಓಕೆನಾ? ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಹೇಗಿದೆ ಅಂತ ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಆಗಿ. ಸೂಪರ್.